ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ಆಹಾರದಲ್ಲಿ ತಿಂಡಿಗಳಲ್ಲಿ ಹುಳ ಸಿಕ್ಕ ಘಟನೆಗಳು ಭಾರತದಲ್ಲಿ ಹೊಸದೇನಲ್ಲ. ದಿನಕ್ಕೆ ಕಮ್ಮಿ ಅಂದ್ರೂ 15ರಿಂದ 20 ಇಂಥ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ಆದರೆ ಈ ಬಾರಿ ಕೋರ್ಟ್ ನೀಡಿದ ಆದೇಶ ಎಲ್ಲರ ಗಮನ ಸೆಳೆದಿದೆ. ಆ ಸ್ಟೋರಿಯನ್ನು ಹೇಳ್ತಾ ಹೋಗ್ತೀವಿ. ಅಲ್ಲಿವರೆಗೂ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನ್ಯೂಸ್ 18 ಕನ್ನಡವನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಬ್ಬರು ಗೆಳೆಯರು ಹೈದರಾಬಾದಿ ಚಿಕನ್ ಬಿರಿಯಾನಿ ತಿನ್ನೋಕೆ ಅಂತ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾರೆ. ಹೋಟೆಲ್ಗೆ ಹೋಗಿರ್ತಾರೆ. ಅಲ್ಲಿ ಬಿರಿಯಾನಿ ಆರ್ಡರ್ ಮಾಡ್ತಾರೆ. ಬಿರಿಯಾನಿ ಬರುತ್ತೆ. ಬಿರಿಯಾನಿ ತಿನ್ನೋವಾಗ ಸತ್ತ ಕೀಟವೊಂದು ಅಲ್ಲಿ ಪತ್ತೆಯಾಗಿದೆ. ಇಂತಹ ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬರ್ತಾನೆ ಇದೆ. ಹಬ್ಬಬ್ಬ ಅಂತಂದ್ರೆ ಏನ್ ಮಾಡ್ತಾರೆ ಕಸ್ಟಮರ್ಸ್ಗಳು? ಹೋಟೆಲ್ ಮಾಲೀಕರನ್ನ ತರಾಟೆಗೆ ತೆಗೆದುಕೊಳ್ತಾರೆ, ಅಥವಾ ನಾವು ಕೊಟ್ಟಂತಹ ದುಡ್ಡನ್ನ ರೀಫಂಡ್ ಮಾಡಿ ಅಂತ ಕೇಳ್ತಾರೆ. ಅದ್ರ ಬದಲು ಕಂಪ್ಲೇಂಟ್ ಕೋರ್ಟ್ ಮೆಟ್ಟಿಲಿರುವಂತಹ ಪ್ರಕರಣಗಳು ವಿರಳಾತಿ ವಿರಳ. ಬಟ್ ಈ ಇಬ್ಬರು ಸ್ನೇಹಿತರು ಕೂಡ ಕೋರ್ಟ್ಗೆ ಹೋಗ್ತಾರೆ. ರೊಚ್ಚಿಗೆದ್ದು ಕೋರ್ಟ್ ಮೆಟ್ಟಿಲೇರಿದ ಇಬ್ಬರು ಗೆಳೆಯರ ಪರ ಕೋರ್ಟ್